ಪಿರಿಯಾಪಟ್ಟಣ ತಾಲೂಕಿನ ಆನಂದಗಿರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಗಣಪತಿ ವಿಸರ್ಜನೆ ಮಾಡಲಾಯಿತು. ಆನಂದಗಿರಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗಣೇಶನನ್ನು ಮೆರವಣಿಗೆ ನಡೆಸಿ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕ ಮಂಜುನಾಥ್ ಆರ್ ಗೌಡ ಅವರು, ಆನಂದಗಿರಿ ಗ್ರಾಮದಲ್ಲಿ 150 ವರ್ಷಗಳ ಇತಿಹಾಸವಿರುವ ಕಾಶಿಲಿಂಗೇಶ್ವರ ಹಾಗೂ ಬಸವೇಶ್ವರ ದೇವಾಲಯವಿದ್ದು, ದೇವಾಲಯದ ಜೀರ್ಣೋದ್ಧಾರ ಮಾಡಲು ಗ್ರಾಮದ ಪ್ರತಿ ಮನೆಯಲ್ಲೂ ಹಣ ಸಂಗ್ರಹ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು. ಗ್ರಾಮದಲ್ಲಿ ಎಲ್ಲ ಜನಾಂಗದವರು ಸೇರಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮವಾದರೂ ಒಟ್ಟಾಗಿ ಮಾಡುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕರು, ಮಹಿಳೆಯರು, ಮುಖಂಡರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. 5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಆನಂದಗಿರಿ ಗ್ರಾಮದಲ್ಲಿ ನಿರ್ಮಿಸಿರುತ್ತೇವೆ. ಈ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆಯಿಂದ ಅನುದಾನವನ್ನು ನಾವು ತೆಗೆದುಕೊಂಡಿಲ್ಲದ್ರಿಂದ ದಯವಿಟ್ಟು ಮುಜರಾಯಿ ಇಲಾಖೆಯವರು ಈ ದೇವಸ್ಥಾನದ ಹತ್ರ ಬಂದು ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ವಹಿಸಿ ಪ್ರತಿದಿನ ಈ ದೇವಸ್ಥಾನದಲ್ಲಿ, ಯಾಕೆಂದರೆ ಇತಿಹಾಸ ಪ್ರಸಿದ್ಧವಾಗಿ ಕಾಶಿ ವಿಶ್ವನಾಥನು ಇಲ್ಲಿ ನೆಲೆಸಿರುವುದರಿಂದ ಪ್ರತಿದಿನ ನಮ್ಮ ಗ್ರಾಮದಲ್ಲಿ ಪೂಜೆ ನಡೀಬೇಕು, ಅದನ್ನು ಸರ್ಕಾರದ ವತಿಯಿಂದ ಮಾಡಿಕೊಡ್ಬೇಕು ಎಂದು ನಾನು ರೈತ ಸಂಘದ ಮೈಸೂರು ಜಿಲ್ಲಾ ಸಂಚಾಲಕನಾದ ಮಂಜುನಾಥನಿಂದ ಮನವಿ ಮಾಡಿಕೊಳ್ಳುತ್ತೇನೆ. ನಮ್ಮ ಗ್ರಾಮ ಆನಂದಗಿರಿ ಅನ್ನೋದೇ ನಮ್ಮ ತಾಲೂಕು ಆಫೀಸಲ್ಲೇ ಇಲ್ಲ, ಅದನ್ನು ಗ್ರಾಮವಾಗಿ ಮಾಡಬೇಕು ಅಂತ ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಜೈ ವಿದ್ಯಾ ಗಣಪತಿ ಕಿ ಜೈ, ಜೈ ಕಿಶಾನ್. ಊರಿನಲ್ಲಿ ಜವರೇಗೌಡರ ಮಗ ಚಂದ್ರೇಗೌಡ ಎಂಬತಕ್ಕಂಥವ್ರು ದೇವಸ್ಥಾನದ ಪಕ್ಕದ ಮನೆಯಲ್ಲಿ ಒಂದು ರೈಸಿನ ಎತ್ತಿದ್ದು, ಇದು ಮಂಗಳೂರಿನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತದೆ. ಇದು ಹೆಚ್ಚಿನ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೆಸರಾಗಬೇಕು. ಈ ಎತ್ತು ಆನಂದಗೆರೆ ಏನು ಅಂತಕ್ಕಂಥದನ್ನ ಈ ಬಸವಣ್ಣ ತೋರಿಸ್ತಾನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.